ಆತ್ಮೀಯ ತರಬೇತಿದಾರರೇ, ಈ ದಿನದ ತರಗತಿಗೆ ತಮಗೆಲ್ಲರಿಗೂ ಸ್ವಾಗತ. Dear trainees, welcomes you all for today online virtual classes. In the last class, we discussed different types of flames. In this class, we will discuss another gas welding topics, that is welding techniques. Welding techniques. ಈ ತರಗತಿಯಲ್ಲಿ ವೆಲ್ಡಿಂಗ್ ಟೆಕ್ನಿಕ್ಸ್ ಬಗ್ಗೆ ನಾವು ತಿಳಿದುಕೊಳ್ಳೋಣ. At the end of this lesson, you shall be able to what is called welding, gas welding techniques, name the types of welding techniques, state leftward and rightward techniques, and what are all the characteristics of leftward technique and rightward technique, and what are all the application of welding techniques with different parameters. ಇದರ ಬಗ್ಗೆ ನಾವು ಈ ತರಗತಿಯಲ್ಲಿ ನಾವು ತಿಳಿದುಕೊಳ್ಳೋಣ. Now let us come to the gas welding technique. ಈ ಗ್ಯಾಸ್ ವೆಲ್ಡಿಂಗ್ ಟೆಕ್ನಿಕ್ ಅಂದರೆ ಏನು? ಸೊ ಟೆಕ್ನಿಕ್ ಮೀನ್ಸ್ ಇಟ್ಸ್ ಎ ಪ್ರೋಸೆಸ್. ಯಾವ ರೀತಿ ನಾವು ವೆಲ್ಡಿಂಗ್ ಅನ್ನು ಮಾಡ್ತೀವಿ, ಅನ್ನೋದನ್ನ ಹೇಳ್ತಕ್ಕಂಥದ್ದೇ ಗ್ಯಾಸ್ ವೆಲ್ಡಿಂಗ್ ಟೆಕ್ನಿಕ್. ಮೀನ್ಸ್ ಗ್ಯಾಸ್ ವೆಲ್ಡಿಂಗ್ ಟೆಕ್ನಿಕ್ ಮೀನ್ಸ್ ದ ಡೈರೆಕ್ಷನ್ ಆಫ್ ವೆಲ್ಡಿಂಗ್. ಯಾವ ಡೈರೆಕ್ಷನ್ಸ್ ನಲ್ಲಿ ನಾವು ವೆಲ್ಡಿಂಗ್ ಮಾಡ್ತೀವಿ. ಇಲ್ಲಿ in which it relates to weld metal, travel of blow pipe, travel of pillar rod, and angle of blow pipe and angle of pillar rod while welding. ಸೊ ಇವೆಲ್ಲ ಕನ್ಸಿಡರ್ ಆಗುತ್ತೆ. ಯಾವ ಡೈರೆಕ್ಷನ್ಸ್ ನಲ್ಲಿ ನಾವು ಬ್ಲೋ ಪೈಪ್ ಅನ್ನ ಇಟ್ಕೋಬೇಕು, ಪಿಲ್ಲರ್ ರಾಡ್ ಅನ್ನ ಇಟ್ಕೋಬೇಕು, ವೆಲ್ಡ್ ಮೆಟಲ್ ಯಾವ ಕಡೆ ಇರಬೇಕು, ಸೊ ಫ್ಲೇಮ್ ಟುವರ್ಡ್ಸ್ ಯಾವ ಕಡೆ ಬರಬೇಕು, ವೆಲ್ಡಿಂಗ್ ಅನ್ನ ಮಾಡಬೇಕು. ದಿಸ್ ಇಸ್ ದ ಟೆಕ್ನಿಕ್ಸ್. In gas welding, there are 4 techniques are used. One is leftward or forward welding technique. Another one is rightward or backward welding technique. Third one is vertical welding technique. And fourth one is cylinder welding technique. ಆದರೆ ನಾವು ಕಾಮನ್ ಆಗಿ ಬಳಸ್ತಕ್ಕಂಥದ್ದು ಮಕ್ಕಳೇ, there are 2 types of techniques. That is common welding techniques are leftward or forward welding technique and rightward or backward welding technique. Leftward ಮತ್ತೆ ರೈಟ್ವರ್ಡ್. ಈಗ ಲೆಫ್ಟ್ವರ್ಡ್ ಟೆಕ್ನಿಕ್, ರೈಟ್ವರ್ಡ್ ಟೆಕ್ನಿಕ್ ನೋಡಿ. ಈಗಾಗಲೇ ಹೇಳಿದೆ ನಾನು, ವೆಲ್ಡಿಂಗ್ ಟೆಕ್ನಿಕ್ಸ್ ಅಂತ ಅಂದರೆ ಇಟ್ ರಿಲೇಟ್ಸ್ ಟು ವೆಲ್ಡ್ ಮೆಟೀರಿಯಲ್ಲು, ಅಂದರೆ ಡೈರೆಕ್ಷನ್ಸ್ ಆಫ್ ವೆಲ್ಡಿಂಗ್ನಲ್ಲಿ ಟ್ರಾವೆಲ್ ಆಫ್ ಬ್ಲೋ ಪೈಪು, ಟ್ರಾವೆಲ್ ಆಫ್ ಪಿಲ್ಲರ್ ರಾಡು, ಬ್ಲೋ ಪೈಪ್ ಆ್ಯಂಗಲ್ಲು, ಪಿಲ್ಲರ್ ರಾಡ್ ಆ್ಯಂಗಲ್ಲು, ಎರಡೂ ಟೆಕ್ನಿಕಲ್ಲಿ ನೀವು ಅಬ್ಸರ್ವ್ ಮಾಡಿ. ಒಂದರಲ್ಲಿ ಈ ಕಡೆ ಡೈರೆಕ್ಷನ್ ತೋರಿಸಿದ್ದಾನೆ, ಇನ್ನೊಂದರಲ್ಲಿ ಈ ಕಡೆ ಡೈರೆಕ್ಷನ್ ತೋರಿಸಿದ್ದಾನೆ. ಸೊ ಇಟ್ ರಿಲೇಟ್ಸ್ ಟು ಆಲ್ ಥಿಂಗ್ಸ್. ವಾಟ್ ವೆಲ್ಡ್ ಮೆಟೀರಿಯಲ್ಲು, ಟ್ರಾವೆಲ್ ಆಫ್ ಬ್ಲೋ ಪೈಪು, ಫ್ಲೇಮ್ ಯಾವ ಕಡೆ ಡೈರೆಕ್ಟ್ ಆಗಬೇಕು ನೋಡಿ. ಇಲ್ಲೇ ಒಂಥರ ಡೈರೆಕ್ಟ್ ಇದೆ ಫ್ಲೇಮು, ಇಲ್ಲೇ ಒಂಥರ, ಇಲ್ಲೇ ಆ್ಯಂಗಲ್ ಬೇರೆ ಇದೆ, ಇಲ್ಲೇ ಆ್ಯಂಗಲ್ ಬೇರೆ. ಸೊ ಇದ್ರ ಬಗ್ಗೆ ನಾವು ಈಗ ತಿಳ್ಕೊಳ್ತೀವಿ. ನಾವು ಲೆಟ್ ಅಸ್ ಕಮ್ ಟು ದಿ leftward technique. So this is a gas welding technique in which the welding carried out from right side to left side of the joint. ಈ leftward technique ಅಲ್ಲಿ ಮಕ್ಕಳೇ ವೆಲ್ಡಿಂಗ್ ಮಾಡುವಾಗ ವೆಲ್ಡಿಂಗ್ ಅನ್ನು ನಾವು ಬಲಭಾಗದಿಂದ ಎಡಭಾಗಕ್ಕೆ ನೋಡಿ, ಇಲ್ಲಿ ಚಿತ್ರದಲ್ಲಿ ನೋಡಿ, ಬಲಭಾಗದಿಂದ ಟ್ರಾವೆಲ್ ಆಫ್ ಡೈರೆಕ್ಷನ್ ಆಫ್ ವೆಲ್ಡಿಂಗ್ ಇಲ್ಲಿ ನೋಡಿ, ಟ್ರಾವೆಲ್ ಆಫ್ ಬ್ಲೋ ಪೈಪ್ ಎಲ್ಲಿದೆ, ಬಲಭಾಗದಿಂದ ಎಡಭಾಗಕ್ಕೆ. ಅಂದ್ರೆ ಬಲ್ಲಗಡೆಗೆ ಈಗಾಗಲೇ ರೈಟ್ ಸೈಡ್ ಅಲ್ಲಿ ಏನಿದೆ, ಅದು ವೆಲ್ಡ್ ಆಗಿರ್ತಕ್ಕಂಥ ಮೆಟೀರಿಯಲ್ ಇದೆ. ಫ್ಲೇಮ್ ಯಾವ ಕಡೆಗಿದೆ, ಅನ್ವೆಲ್ಡೆಡ್ ಪಾರ್ಟ್ ಕಡೆ ಇದೆ. ಸೊ ಈ ವೆಲ್ಡ್ ಮೆಟೀರಿಯಲ್ ಮತ್ತೆ ಪಿಲ್ಲರ್ ರಾಡ್ ಮಧ್ಯೆ ಏನಿದೆ, ಬ್ಲೋ ಪೈಪ್ ಇದೆ. ಅಂದ್ರೆ ಡೈರೆಕ್ಷನ್ಸ್ ಆಫ್ ದ ವೆಲ್ಡಿಂಗ್ ಇನ್ ವಿಚ್ ಲೆಫ್ಟ್ವರ್ಡ್ ಟೆಕ್ನಿಕ್ ನಲ್ಲಿ ಯಾವ ತರ ಇದೆ ಅಂದ್ರೆ, ಸೊ ರೈಟ್ ಸೈಡ್ ಟು ದಿ ಲೆಫ್ಟ್ ಸೈಡ್. ಇನ್ನು ಇದರಲ್ಲಿ ಏನೇನು ಚಾರಕ್ಟರಿಸ್ಟಿಕ್ಸ್ ಅಂತ ನಾವು ನೋಡ್ತಾ ಹೋಗೋಣ. ದ ಫ್ಲೇಮ್ ಇಸ್ ಡೈರೆಕ್ಟೆಡ್ ಟುವರ್ಡ್ಸ್ ದಿ ಅನ್ವೆಲ್ಡೆಡ್ ಪೋರ್ಷನ್ಸ್. ನೋಡಿ, ಫ್ಲೇಮ್ ಯಾವ ಕಡೆಗೆ ಡೈರೆಕ್ಟ್ ಆಗಿದೆ, ಇಲ್ಲಿದೆ ನೋಡಿ ಬ್ಲೋ ಪೈಪ್. ಯಾವ ಕಡೆಗೆ ಡೈರೆಕ್ಷನ್ ಆಗಿದೆ ಫ್ಲೇಮು, ಅನ್ವೆಲ್ಡೆಡ್ ಪಾರ್ಟ್ ಕಡೆ. ಇದು ಒಂದು ಮೊದಲನೇ ಚಾರಕ್ಟರಿಸ್ಟಿಕ್. ನೆಕ್ಸ್ಟ್, ದ ಪಿಲ್ಲರ್ ರಾಡ್ ಇಸ್ ಡೈರೆಕ್ಟೆಡ್ ಟುವರ್ಡ್ಸ್ ದ ವೆಲ್ಡೆಡ್ ಪೋರ್ಷನ್. ಪಿಲ್ಲರ್ ರಾಡ್ ಯಾವ ಕಡೆ ತಿರ್ಸ್ಕೊಂಡಿದೀವಿ ನಾವು, ವೆಲ್ಡ್ ಪೋರ್ಷನ್ಗೆ. ವೆಲ್ಡ್ ಆಗಿದೆಯಲ್ಲ ಇಲ್ಲಿ ಮೆಟೀರಿಯಲ್, ಈ ಕಡೆ ತಿರ್ಸಿದೆ. ಹಾಗಾಗಿ ಇಲ್ಲಿ ಲೆಸ್ ಈಟ್ ಕಾನ್ಸಂಟ್ರೇಷನ್ಸ್ ಫಾರ್ ಫ್ಯೂಷನ್. ಮೆಟಲ್ ಇಲ್ಲಿ ಕರಗಲಿಕ್ಕೆ ಲೆಸ್ ಈಟ್ ಕಾನ್ಸಂಟ್ರೇಷನ್ಸ್ ಅನ್ನು ನಾವಿಲ್ಲಿ ನೋಡಬಹುದು. ಈ ಒಂದು ಲೆಫ್ಟ್ವರ್ಡ್ ಟೆಕ್ನಿಕ್ ಏನಿದೆ, ಇಟ್ ಈಸ್ ಯೂಸ್ಡ್ ಓನ್ಲಿ ಫಾರ್ ಥಿನ್ ಪ್ಲೇಟ್ಸ್. ಎಷ್ಟು ಥಿನ್ ಪ್ಲೇಟ್ಸ್ ಅನ್ನು ವೆಲ್ಡ್ ಮಾಡಲಿಕ್ಕೆ. ಬ್ಲೋ ಪೈಪ್ ಇಸ್ ಎಲ್ಡ್ ಅಟ್ ಅನ್ ಆಂಗಲ್ ಆಫ್ 60 ಡಿಗ್ರಿ ಟು 70 ಡಿಗ್ರಿ. ಇದ್ರದ್ದು ಬ್ಲೋ ಪೈಪ್ ಆಂಗಲ್ ಎಷ್ಟಿದೆ ನೋಡಿ, ಟ್ರಾವೆಲ್ ಆಫ್ ಬ್ಲೋ ಪೈಪ್ ಇದೆಯಲ್ಲ, 60 to 70 ಡಿಗ್ರಿ. And pillar rod 30 to 40 degree. 30 to 40 degree angle with respect to welding line. It is used for steel plate thickness up to 5 mm
ಅಂಡ್ ಫಾರ್ ಆಲ್ ಮೆಟಲ್ಸ್ ಇನ್ ಫ್ಲಾಟ್ ಪೊಸಿಷನ್ಸ್. ಸ್ಟೀಲ್ ಪ್ಲೇಟ್ಸು ಅಥವಾ ಬೇರೆ ಯಾವುದೇ ಮೆಟಲ್ ಆದರೂ ಸರಿ ಫ್ಲಾಟ್ ಪೊಸಿಷನ್ಸ್ನಲ್ಲಿ 5 mm ವರೆಗೆ ಅಪ್ ಟು 5 mm ವರೆಗೆ ನಾವು ಲೆಫ್ಟ್ ವರ್ಡ್ ಟೆಕ್ನಿಕ್ಸ್ ಬಳಸ್ಕೊಂಡು ವೆಲ್ಡಿಂಗನ್ನು ಮಾಡ್ತೀವಿ. ಅರ್ಥ ಆಯ್ತಲ್ಲ? ಲೆಫ್ಟ್ ವರ್ಡ್ ಟೆಕ್ನಿಕ್ ಅಂದರೆ ರೈಟ್ ವರ್ಡಿಂದ ರೈಟ್ ಸೈಡಿಂದ ಲೆಫ್ಟ್ ಸೈಡ್ಗೆ ನಾವು ವೆಲ್ಡ್ ಮಾಡ್ತೀವಿ. ಅರ್ಥ ಆಯ್ತಾ? ಈಗ ಬನ್ನಿ ರೈಟ್ ವರ್ಡ್ ಟೆಕ್ನಿಕ್ ನೋಡೋಣ. ಸೊ ದಿಸ್ ಇಸ್ ಎ ಗ್ಯಾಸ್ ವೆಲ್ಡಿಂಗ್ ಟೆಕ್ನಿಕ್. ಇಟ್ ಇಸ್ ಆಲ್ಸೋ ಒನ್ ಆಫ್ ದ ಟೆಕ್ನಿಕ್ in which the welding is carried out from left side to right side. ಇಲ್ಲಿ ವೆಲ್ಡಿಂಗ್ ಅನ್ನ ಯಾವ ಕಡೆಯಿಂದ ಯಾವ ಕಡೆಗೆ ಮೂವ್ ಮಾಡ್ತೀವಿ? ಎಡಭಾಗದಿಂದ ಈ ಕಡೆಯಿಂದ ಈ ಕಡೆಗೆ, ಲೆಫ್ಟ್ ಸೈಡ್ ಟು ರೈಟ್ ಸೈಡ್. ನೋಡಿ ಡೈರೆಕ್ಷನ್ ಆಫ್ ವೆಲ್ಡಿಂಗ್. ಅಲ್ಲಿಗೂ ಇಲ್ಲಿಗೂ ಉಲ್ಟಾ. ಇಲ್ಲಿ ನೋಡಿ ಡೈರೆಕ್ಷನ್ ಆಫ್ ವೆಲ್ಡಿಂಗ್ ಇದೆ. ಬ್ಲೋ ಪೈಪ್ ಆಂಗಲ್ 40 to 50 ಡಿಗ್ರಿ ಇದೆ. ಅಲ್ಲಿ ಈ ಪಿಲ್ಲರ್ ರಾಡು ಅನ್ವೆಲ್ಡೆಡ್ ಪಾರ್ಟ್ ಕಡೆ ಇತ್ತು. ಇಲ್ಲಿ ಬ್ಲೋ ಪೈಪ್ ಅನ್ವೆಲ್ಡೆಡ್ ಪಾರ್ಟ್ ಕಡೆ ಇದೆ. 40 to 50 ಡಿಗ್ರಿ ಆಂಗಲ್ ಇದೆ. ಪಿಲ್ಲರ್ ಆರ್ ದ ಸೇಮ್ ಆಂಗಲ್ 30 to 40 ಡಿಗ್ರಿ. ಈಸ್ ಇನ್ ಬಿಟ್ವೀನ್ ಎಲ್ಲಿ ಯಾವ ಕಡೆಗೆ ಇದೆ? ವೆಲ್ಡೆಡ್ ಪಾರ್ಟ್ ಕಡೆಗೆ ಇಟ್ಕೊಂಡಿದ್ದೀವಿ. ಅಲ್ಲಿ ಈ ಲೈನ್ ಬಂದು ಬ್ಲೋ ಪೈಪು ಮತ್ತೆ ಪಿಲ್ಲರ್ ರಾಡ್ದು ಅಲ್ಲಿ 90 ಡಿಗ್ರಿ ಇತ್ತು, ಇಲ್ಲಿ 100 ಡಿಗ್ರಿ ಇದೆ. ಸೊ ಇದ್ರದ್ದು ಕ್ಯಾರೆಕ್ಟರಿಸ್ಟಿಕ್ಸ್ ಅನ್ನ ನೋಡೋಣ. ಸೊ ದ ಫ್ಲೇಮ್ ಇಸ್ ಡೈರೆಕ್ಟೆಡ್ ಟುವರ್ಡ್ಸ್ ದ ವೆಲ್ಡೆಡ್ ಪಾರ್ಟ್. ಇಲ್ಲಿ ಫ್ಲೇಮ್ ಯಾವ ಕಡೆ ಬರ್ತಾ ಇದೆ ನೋಡಿ? ವೆಲ್ಡೆಡ್ ಪಾರ್ಟ್ ಕಡೆಗೆ ಇದೆ. ಅಲ್ಲಿ ಅನ್ವೆಲ್ಡೆಡ್ ಪಾರ್ಟ್ ಕಡೆ ಇತ್ತು. ದಟ್ ಇಸ್ ದ ಡಿಫರೆನ್ಸ್. ಪಿಲ್ಲರ್ ರಾಡ್ ಇಸ್ ಡೈರೆಕ್ಟೆಡ್ ಟುವರ್ಡ್ಸ್ ದ ಅನ್ವೆಲ್ಡೆಡ್ ಪೋರ್ಷನ್ಸ್. ಅಲ್ಲಿ ಪಿಲ್ಲರ್ ರಾಡು ವೆಲ್ಡೆಡ್ ಪೋರ್ಷನ್ಸ್ ಕಡೆಗಿತ್ತು, ಇಲ್ಲಿ ಅನ್ವೆಲ್ಡೆಡ್ ಪೋರ್ಷನ್ಸ್ ಕಡೆಗೆ ಇದೆ. ಹಾಗಾಗಿ ಈ ಒಂದು ರೈಟ್ ವರ್ಡ್ ಟೆಕ್ನಿಕ್ ಅಲ್ಲಿ ಹೀಟ್ ಕಾನ್ಸಂಟ್ರೇಷನ್ಸ್ ಫ್ಯೂಷನ್ ಆಗಲಿಕ್ಕೆ ಜಾಸ್ತಿ ಇರುತ್ತೆ. ಹಾಗಾಗಿ ಇದನ್ನ ಥಿಕ್ ಜಾಬ್ಸ್, ಇಟ್ ಈಸ್ ಯೂಸ್ಫುಲ್ ಫಾರ್ ವೆಲ್ಡಿಂಗ್ ಥಿಕ್ ಜಾಬ್ಸ್. ಸೊ ಬ್ಲೋ ಪೈಪ್ ಆಂಗಲ್ ನೋಡಿ 40 to 50 ಡಿಗ್ರಿ ಇದೆ. ಪಿಲ್ಲರ್ ರಾಡ್ 30 to 40 ಡಿಗ್ರಿ ಇದೆ ವಿತ್ ರೆಸ್ಪೆಕ್ಟ್ ಟು ದ ವೆಲ್ಡಿಂಗ್ ಲೈನ್. Used for steel plate thickness greater than 5 mm. ಸೊ ಇಲ್ಲಿ ಹೀಟ್ ಕಾನ್ಸಂಟ್ರೇಷನ್ ಜಾಸ್ತಿ ಇದೆ. ಹಾಗಾಗಿ ಅಪ್ ಟು 5 mm ಲೆಫ್ಟ್ ವರ್ಡ್ ಟೆಕ್ನಿಕ್, ಮೋರ್ ದೆನ್ 5 mm ರೈಟ್ ವರ್ಡ್ ಟೆಕ್ನಿಕ್ ಸೂಟೇಬಲ್. ಇನ್ನು ವೆಲ್ಡಿಂಗ್ ಆಫ್ ಸ್ಟೀಲ್ ಪೈಪ್ಸ್ ಆಗಿರ್ಬೋದು, ಪ್ಲೇಟ್ಸ್ ಆಗಿರ್ಬೋದು, ಯಾವುದಾದ್ರೂ ನಾವಿಲ್ಲಿ ವೆಲ್ಡಿಂಗ್ ಅನ್ನ ಮಾಡಬಹುದು. ಇಟ್ ಈಸ್ ಎಕನಾಮಿಕಲ್. ಇದು ಎಕನಾಮಿಕಲ್ ಕೂಡ, ಬಿಕಾಸ್ ಆಸ್ ದ ಮೋರ್ ಹೀಟ್ ಕಾನ್ಸಂಟ್ರೇಷನ್ಸ್ ಫಾರ್ ಫ್ಯೂಷನ್. ಇದು ಎರಡು ಟೆಕ್ನಿಕ್, ಒಂದು ರೈಟ್ ವರ್ಡ್ ಟೆಕ್ನಿಕ್ಕು, ಒಂದು ಲೆಫ್ಟ್ ವರ್ಡ್ ಟೆಕ್ನಿಕ್ಕು. ಸೊ ಇಲ್ಲಿ ಬ್ಲೋ ಪೈಪ್ ಆ್ಯಂಗಲ್ಲು, ಪಿಲ್ಲರ್ ರಾಡು ಯಾವ ಡೈರೆಕ್ಷನ್ಸ್ನಲ್ಲಿ ಯಾವ ಕಡೆಗೆ ಬ್ಲೋ ಪೈಪ್ ಇದೆ, ಯಾವ ಕಡೆಗೆ ಪಿಲ್ಲರ್ ರಾಡ್ ಡೈರೆಕ್ಟ್ ಮಾಡಿದ್ದೀವಿ. ಸೊ ಡೈರೆಕ್ಷನ್ ಆಫ್ ವೆಲ್ಡಿಂಗ್ ಹೇಗೆ? ಸೊ ಇಟ್ ಈಸ್ ಇಂಪಾರ್ಟೆಂಟ್. ಇದೊಂದು ವೆಲ್ಡಿಂಗ್ ಹೇಳಿದೆ ನಾನು, ವರ್ಟಿಕಲ್ ವೆಲ್ಡಿಂಗ್ ಟೆಕ್ನಿಕ್. ಇಲ್ಲೂ ಕೂಡ ನಾವು ಎರಡು ಟೆಕ್ನಿಕಲ್ಲೂ ಯೂಸ್ ಮಾಡ್ಬೋದು, ಯಾವುದು ಲೆಫ್ಟ್ ವರ್ಡ್ ರೈಟ್ ವರ್ಡ್ನಲ್ಲಿ. ಸೊ ದಿಸ್ ಈಸ್ ವರ್ಟಿಕಲ್ ವೆಲ್ಡಿಂಗ್ ಟೆಕ್ನಿಕ್. ಸೊ ಇಲ್ಲಿ ಇನ್ ದಿಸ್ ಟೆಕ್ನಿಕ್ ದ ವೆಲ್ಡಿಂಗ್ ಇಸ್ ಸ್ಟಾರ್ಟೆಡ್ ಫ್ರಮ್ ದ ಬಾಟಮ್ ಆಫ್ ದ ವೆಲ್ಡೆಡ್ ಜಾಯಿಂಟ್. ನೋಡಿ ಬಾಟಮ್ ವೆಲ್ಡೆಡ್, ಇಲ್ಲಿಂದ ಬಾಟಮ್ ಆಫ್ ದ ವೆಲ್ಡೆಡ್ ಜಾಯಿಂಟ್ ಅಂಡ್ ಗೋಸ್ ಟುವರ್ಡ್ಸ್ ದ ಟಾಪ್ ಆಫ್ ದ ಜಾಯಿಂಟ್. ಕೆಳಗಡೆಯಿಂದ ಮೇಲ್ಗಡೆಗೆ ಮಾಡ್ಕೊಂಡು ಹೋಗ್ತೀವಿ. ದಿಸ್ ಮೇ ಬಿ ಕ್ಯಾರಿಡ್ ಔಟ್ ಐದರ್ ಬೈ ದ ಲೆಫ್ಟ್ ವರ್ಡ್ ಆರ್ ರೈಟ್ ವರ್ಡ್. ಇದನ್ನು ಲೆಫ್ಟ್ ವರ್ಡ್ ಟೆಕ್ನಿಕ್ ಅನ್ನು ಯೂಸ್ ಮಾಡ್ಬೋದು, ರೈಟ್ ವರ್ಡ್ ಟೆಕ್ನಿಕ್ ಅನ್ನು ಯೂಸ್ ಮಾಡ್ಬೋದು. The welding is done by giving oscillating the movement of the torch and the pillar rod. The torch makes an angle 25 to 90 degree. ಈ ಟಾರ್ಚ್ ಆಂಗಲ್ ಏನಿದೆ ಥೀಟಾ ಅಂತ ಕರಿತೀವಿ, ಇದು 25 to 90 degree. According to the ಇದು ಆಂಗಲ್ ಇಟ್ ಈಸ್ ಡಿಪೆಂಡಿಂಗ್ ಅಪಾನ್ ದ ಥಿಕ್ನೆಸ್ ಆಫ್ ದ ಪ್ಲೇಟ್. ಉದಾಹರಣೆಗೆ 25 ಡಿಗ್ರಿ ಇದ್ರೆ 1.5 mm ಥಿಕ್ನೆಸ್ ಥಿನ್ ಸೀಟು, 50 ಡಿಗ್ರಿ 3 mm, 5 mm ಇದ್ರೆ 90 ಡಿಗ್ರಿ. ಈ ಲೈಕ್ ದಟ್. ದಿಸ್ ಇಸ್ ಅ ವರ್ಟಿಕಲ್ ವೆಲ್ಡಿಂಗ್ ಟೆಕ್ನಿಕ್. The pillar rod makes an angle of 30 degree with the vertical line. Pillar rod 30 degree the vertical line. This method is better and economical for plates thickness of 6 mm and above. No edge preparation is needed for plates up to 16 mm thickness. 6 mm ಗಿಂತ above ಇದು economical welding techniques. So up to 16 mm ವರೆಗೆ edge preparations ಇಲ್ಲದೆ ನಾವು ವೆಲ್ಡಿಂಗ್ ಅನ್ನು ಮಾಡ್ತೀವಿ. Another one method of welding that is called Linde welding technique ಅಂತ ನಾನು ಹೇಳಿದ್ದೀನಿ. This is a special welding technique. ಈ Linde welding technique ಏನಿದೆ, ಈ Linde welding technique is a special welding technique used for butt welding of steel pipes. ಈ ಸ್ಟೀಲ್ ಪೈಪ್ ಬಟ್ ವೆಲ್ಡಿಂಗ್ ಮಾಡಲಿಕ್ಕೆ ಈ Linde welding technique ಅನ್ನು ನಾವು ಬಳಸ್ತೀವಿ. The edges of the pipes are beveled at 70 degree and butted together with a gap approximately 2.5 mm. ಪೈಪ್ ಎಡ್ಜಸ್ 70 ಡಿಗ್ರಿಗೆ ಬೆವೆಲ್ಡ್ ಆಗಿರಬೇಕು, ಮಧ್ಯ ಅದು 2.5 mm ಗ್ಯಾಪ್ ಅನ್ನು ನಾವು ಕೊಟ್ಟಿರಬೇಕು. ದ ಸೀಮ್ ಇಸ್ ವೆಲ್ಡೆಡ್ ವಿತ್ ಎಕ್ಸೆಸ್ ಆಫ್ ಅಸಿಟಲ್ ಇನ್ ಪ್ಲೇನ್ ವೈಲ್ ವೆಲ್ಡಿಂಗ್. ಇಲ್ಲಿ ನೋಡಿ
ನಾನು ಲಾಸ್ಟ್ ಹೇಳಿದ್ನಲ್ಲ, ಅಸಿಟಲಿನ್ ಆಕ್ಸಿಜನ್ಗಿಂತ ಜಾಸ್ತಿ ಇದೆ ಅಂತ ಫ್ಲೇಮ್ ಅಂತ ಹೇಳಿದ್ದೆ, ಅದನ್ನು ಕಾರ್ಬರೈಸಿಂಗ್ ಫ್ಲೇಮ್ ಅಂತ ಹೇಳಿದೆ. ಮತ್ತೆ ಇಲ್ಲಿ ನಾವು 2 ಟೆಕ್ನಿಕ್ ಬಳಸ್ತೀವಲ್ಲ, ಅಲ್ಲಿ ಯಾವ ಟೆಕ್ನಿಕ್ ಅನ್ನ ಬಳಸ್ತೀವಿ ಅಂತಂದ್ರೆ ಇಲ್ಲಿ ನಾವು ರೈಟ್ವರ್ಡ್ ಟೆಕ್ನಿಕ್ ಅನ್ನ ಬಳಸ್ತೀವಿ. ಸೊ ಇಲ್ಲಿ ಅಸಿಟಲಿನ್ ಫ್ಲೇಮ್ ಎಕ್ಸಸ್ ಇರುತ್ತೆ. ವೈಲ್ ವೆಲ್ಡಿಂಗ್ ದ ಪೈಪ್ಸ್ ಆರ್ ರೊಟೇಟೆಡ್ ಕಾನ್ಸ್ಟೆಂಟ್ಲಿ ಸೊ ಆಸ್ ಟು ವೆಲ್ಡ್ ದ ಸೀಮ್ ಇನ್ ದ ಹಾರಿಜಾಂಟಲ್ ಪೊಸಿಷನ್ ಓನ್ಲಿ. ಹಾರಿಜಾಂಟಲ್ ಪೊಸಿಷನ್ ಅಲ್ಲಿ ಮಾತ್ರ. ರೈಟ್ವರ್ಡ್ ವೆಲ್ಡಿಂಗ್ ಇಸ್ ಅಡಾಪ್ಟೆಡ್ ಇನ್ ದಿಸ್ ಟೆಕ್ನಿಕ್ ಟು ವೆಲ್ಡ್ ದ ಪೈಪ್. ಇಲ್ಲಿ ಪೈಪ್ ಅನ್ನು ವೆಲ್ಡ್ ಮಾಡಲಿಕ್ಕೆ ಲಿಂಡೆ ವೆಲ್ಡಿಂಗ್ ರೈಟ್ವರ್ಡ್ ಟೆಕ್ನಿಕ್ ಅನ್ನು ನಾವು ಯೂಸ್ ಮಾಡ್ತೀವಿ, ಕಾರ್ಬರೈಸಿಂಗ್ ಫ್ಲೇಮ್ ಅನ್ನು ಯೂಸ್ ಮಾಡ್ತೀವಿ. ನೆನಪಿನಲ್ಲಿ ಇದಿಷ್ಟು ಮಕ್ಕಳೇ ವೆಲ್ಡಿಂಗ್ ಟೆಕ್ನಿಕ್ಸ್. ಅದರಲ್ಲಿ ಮುಖ್ಯವಾಗಿ ಲೆಫ್ಟ್ವರ್ಡ್, ರೈಟ್ವರ್ಡ್ ಇಂಪಾರ್ಟೆಂಟ್. ಈಗ ಅಪ್ಲಿಕೇಶನ್ಸ್ ನೋಡೋಣ. ಯಾವ್ಯಾವ ಪ್ಯಾರಾಮೀಟರ್ಸ್ ಅಪ್ಲಿಕೇಶನ್ಸ್ ಆಫ್ ವೆಲ್ಡಿಂಗ್ ಟೆಕ್ನಿಕ್ಸ್ ವಿತ್ ಡಿಫರೆಂಟ್ ಪ್ಯಾರಾಮೀಟರ್ಸ್. ಯಾವ್ಯಾವ ಅಂಶಗಳು ನಾನು ಹೇಳಿದಾಲೆ, ಥಿಕ್ನೆಸ್ಸು, ಡಯಾ ಆಫ್ ದಿ ಪಿಲ್ಲರ್ ರಾಡ್, ಮತ್ತೆ ಜಾಯಿಂಟ್ ಅಥವಾ ಎಡ್ಜ್ ಪ್ರಿಪರೇಷನ್ಸ್ ಅಂತ ನಾವು ಕರಿತೀವಿ. ಇಲ್ಲಿ ನೋಡಿ, ಲೆಸ್ ದೆನ್ 0.9 mm ಮೆಟಲ್ ಥಿಕ್ನೆಸ್, ಪಿಲ್ಲರ್ ರಾಡ್ 1.6 mm ಯೂಸ್ ಮಾಡ್ತೀವಿ. ಸೊ ಇಲ್ಲಿ ಪ್ಲಾಂಜ್ಡ್ ಎಡ್ಜ್ ಕಪ್ಲಿಂಗ್, ಇದು ನೋಡಿ ಪ್ಲಾಂಜ್ಡ್ ಎಡ್ಜ್ ಕಪ್ಲಿಂಗ್. ಸೊ ನೆಕ್ಸ್ಟ್ 0.9 to 3.2 ಆದರೆ 1.6 to 3.2 mm ಡಾ ಪಿಲ್ಲರ್ ರಾಡ್ ಅನ್ನ ಯೂಸ್ ಮಾಡ್ತೀವಿ. ಇದು ಓಪನ್ ಸ್ಕ್ವೇರ್ ಬಡ್ ಜಾಯಿಂಟ್. ಇದು ರೂಟ್ ಗ್ಯಾಪ್ 0.8 to 3.2 mm ಇದು ರೂಟ್ ಗ್ಯಾಪ್ ಇರತಕ್ಕಂಥ. ಇನ್ನೊಂದು 3.2 to 5 mm ಆದರೆ 3.2 to 4 mm ಡಾ ಪಿಲ್ಲರ್ ರಾಡ್ ಅನ್ನ ಬಳಸ್ತೀವಿ. ಇದು ಸಿಂಗಲ್ ವಿ ಬಟ್. ಇಲ್ಲಿ ರೂಟ್ ಗ್ಯಾಪ್ 1.6 to 3.2. ಈ ಆಂಗಲ್ ಎಷ್ಟಿರುತ್ತೆ, 80 ಡಿಗ್ರಿ ಇರುತ್ತೆ. ಸೊ ದಿಸ್ ಇಸ್ ಡಿಫರೆಂಟ್ ಪ್ಯಾರಾಮೀಟರ್ಸ್ ಅಕಾರ್ಡಿಂಗ್ ಟು ದ ಥಿಕ್ನೆಸ್ of the plate, according to the diameter of the pillar rod, according to the edge preparation. ನೋಡಿ 5 to 8.2 ಆದರೆ 3.2 to 4 mm ಪಿಲ್ಲರ್ ರಾಡ್ ಅನ್ನು ಯೂಸ್ ಮಾಡ್ತೀವಿ. ಇದು ಸಿಂಗಲ್ ವಿ ಬಟ್ ವೆಲ್ಡು. 8.2 to 16.2 mm ವರೆಗೆ 4 to 6.5 ಯೂಸ್ ಮಾಡ್ತೀವಿ. ಸೊ ಇವೆಲ್ಲ ಸಿಂಗಲ್ ವಿ. 3.2 4 mm ಇದು ರೂಟ್ ಗ್ಯಾಪ್, ಇದು 60 ಡಿಗ್ರಿ. 16.2 mm ಅಂಡ್ ಓವರ್ 6.5 mm ಪಿಲ್ಲರ್ ರಾಡ್ ಅನ್ನು ಯೂಸ್ ಮಾಡ್ತೀವಿ. ಸೊ ಇಲ್ಲಿ ಡಬಲ್ ವಿ ಅನ್ನು ನಾವು ಕಾಣ್ತಾ ಇದ್ದೀವಿ ಎಡ್ಜ್ ಪ್ರಿಪರೇಷನ್ಸು. ಮೇಲ್ಗಡೆ 60 ಡಿಗ್ರಿ, ಕೆಳಗಡೆ 80 ಡಿಗ್ರಿ, ರೂಟ್ ಗ್ಯಾಪ್ ಬಂದು 3.2 to 4 mm ಅನ್ನು ನಾವು ನೋಡ್ತಾ ಇದ್ದೀವಿ. ದಿಸ್ ಇಸ್ ದ ಅಪ್ಲಿಕೇಶನ್ ಆಫ್ ವೆಲ್ಡಿಂಗ್ ಟೆಕ್ನಿಕ್ ವಿತ್ ಡಿಫರೆಂಟ್ ಪ್ಯಾರಾಮೀಟರ್ಸ್. ಸೊ ಇಷ್ಟು ಗ್ಯಾಸ್ ವೆಲ್ಡಿಂಗ್ ಟೆಕ್ನಿಕ್ ಅಂತ ಕರೆದ. ಗ್ಯಾಸ್ ವೆಲ್ಡಿಂಗ್ ಟೆಕ್ನಿಕ್, ಲೆಫ್ಟ್ ವರ್ಡ್ ಟೆಕ್ನಿಕ್ ಅಂದ್ರೆ ಏನು, ರೈಟ್ ವರ್ಡ್ ಟೆಕ್ನಿಕ್ ಅಂದ್ರೆ ಏನು, ವರ್ಟಿಕಲ್ ವೆಲ್ಡಿಂಗ್ ಟೆಕ್ನಿಕ್ ಅಂದ್ರೆ ಏನು, ಲಿಂಡೆ ವೆಲ್ಡಿಂಗ್ ಟೆಕ್ನಿಕ್ ಅಂದ್ರೆ ಏನು, ಈ ವೆಲ್ಡಿಂಗ್ ಟೆಕ್ನಿಕಲ್ಲಿ ಯಾವ್ಯಾವ ಪ್ಯಾರಾಮೀಟರ್ಸ್ ಇಂಪಾರ್ಟೆಂಟು ಅಂದರೆ ಥಿಕ್ನೆಸ್ಸು, ಪಿಲ್ಲರ್ ರಾಡ್ ಡಯಾಮೀಟರ್ಸು ಮತ್ತು ಎಡ್ಜ್ ಪ್ರಿಪರೇಷನ್ಸ್, ಇದ್ರ ಬಗ್ಗೆ ನೋಡಿ. ನಾವು ಲೆಟ್ ಅಸ್ ಕಮ್ ಟು ದಿ ಸಮ್ ಅಪ್ಲಿಕೇಶನ್ ಸ್ಟೇಜ್. ನೇಮ್ ದ ಗ್ಯಾಸ್ ವೆಲ್ಡಿಂಗ್ ಟೆಕ್ನಿಕ್ ಸೋನ್ ಇನ್ ದ ಫಿಗರ್ 1 and 2. ಇಲ್ಲಿ 2 ಚಿತ್ರ ಕೊಟ್ಟಿದ್ದಾರೆ. ಮೇಲ್ಗಡೆ ಒಂದು ಚಿತ್ರ, ಕೆಳಗಡೆ ಒಂದು ಚಿತ್ರ. ಈ ಚಿತ್ರ ನೋಡಿ ನೀವು, ಇದು ಯಾವ ಟೆಕ್ನಿಕ್ ಅಂತ ಹೇಳ್ತೀವಿ. ಈ ಮೊದಲನೇ ಚಿತ್ರದಲ್ಲಿ ನೋಡಿ, ಡೈರೆಕ್ಷನ್ಸ್ ಬಲದ ಕಡೆಯಿಂದ ರೈಟ್ ಸೈಡಿಂದ ಲೆಫ್ಟ್ ಸೈಡ್ಗೆ ಹೋಗ್ತಾ ಇದೆ, ಹಾಗಾಗಿ ಅದು ರೈಟ್ ವರ್ಡ್ ಟೆಕ್ನಿಕ್. ಇದು ಲೆಫ್ಟ್ ವರ್ಡ್ ಟೆಕ್ನಿಕ್. ಸೊ ಫ್ರಮ್ ರೈಟ್ ಸೈಡ್ ಟು ಲೆಫ್ಟ್ ಸೈಡ್ ಮೂವ್ಮೆಂಟ್ ಆದರೆ ಅದು ಯಾವ ಟೆಕ್ನಿಕ್ಕು, ಲೆಫ್ಟ್ ವರ್ಡ್ ಟೆಕ್ನಿಕ್. ಒಂದನೇ ಚಿತ್ರ ಯಾವ ಟೆಕ್ನಿಕ್ಕು, ಲೆಫ್ಟ್ ವರ್ಡ್ ಟೆಕ್ನಿಕ್. ಎರಡನೇದಕ್ಕೆ ಬರೋಣ. ಸೊ ಇಲ್ಲಿ ಎಡಭಾಗದಿಂದ ಬಲಭಾಗಕ್ಕೆ ಹೋಗ್ತಾ ಇದೆ, ಅಂದ್ರೆ ಇದು ಲೆಫ್ಟ್ ವರ್ಡಾ ರೈಟ್ ವರ್ಡಾ, ಇದು ರೈಟ್ ವರ್ಡ್ ಟೆಕ್ನಿಕ್. ಫ್ರಮ್ ರೈಟ್ ಸೈಡ್ ಟು ಲೆಫ್ಟ್ ಸೈಡ್ ಮೂವ್ಮೆಂಟ್ ವೆಲ್ಡಿಂಗ್ ಮಾಡ್ಕೊಂಡು ಹೋಗ್ತಾ ಇರೋದು, ಡೈರೆಕ್ಷನ್ ಆಫ್ ವೆಲ್ಡಿಂಗ್. ದಿಸ್ ಇಸ್ ರೈಟ್ ವರ್ಡ್ ಟೆಕ್ನಿಕ್. ಸೊ ಸ್ಟೇಟ್ ದ ಬ್ಲೋ ಪೈಪ್ ಅಂಡ್ ಪಿಲ್ಲರ್ ರಾಡ್ ಆಂಗಲ್ಸ್ ಇನ್ ಫಿಗರ್ 1. ಇಲ್ಲಿ ಬ್ಲೋ ಪೈಪ್ ಆಂಗಲ್, ಪಿಲ್ಲರ್ ರಾಡ್ ಆಂಗಲ್ ಎಷ್ಟು. ಸೊ ಇದು ಮೊದಲು ನೀವು ಕನ್ಸಿಡರ್ ಮಾಡಬೇಕಾಗಿರೋದು ಮಕ್ಕಳು, ಇದು ರೈಟ್ ವರ್ಡ್ ಟೆಕ್ನಿಕ್, ಲೆಫ್ಟ್ ವರ್ಡ್ ಟೆಕ್ನಿಕ್. ಅಂದ್ರೆ ಡೈರೆಕ್ಷನ್ ಆಫ್ ವೆಲ್ಡಿಂಗ್ ಇಲ್ಲಿ ರೈಟ್ ಸೈಡ್ ಇಂದ ಲೆಫ್ಟ್ ಸೈಡ್ಗೆ ಹೋಗ್ತಾ ಇದೆ, ಅಂದ್ರೆ ಇದು ಲೆಫ್ಟ್ ವರ್ಡ್ ಟೆಕ್ನಿಕ್. ಲೆಫ್ಟ್ ವರ್ಡ್ ಟೆಕ್ನಿಕ್ ಅಲ್ಲಿ ಪಿಲ್ಲರ್ ರಾಡ್ ಆಂಗಲ್ ಎಷ್ಟು, ಬ್ಲೋ ಪೈಪ್ ಆಂಗಲ್ ಎಷ್ಟು. ಸೊ ಇಲ್ಲಿ ಬ್ಲೋ ಪೈಪ್ ಆಂಗಲ್ ಅಂಡ್ ಪಿಲ್ಲರ್ ರಾಡ್ ಆಂಗಲ್. ಸೊ ಬ್ಲೋ ಪೈಪ್ ಆಂಗಲ್ 60 to 70 ಡಿಗ್ರಿ ಇರುತ್ತೆ. ಸೊ ಪಿಲ್ಲರ್ ರಾಡ್ ಆಂಗಲ್ 30 to 40 ಡಿಗ್ರಿ ಇರುತ್ತೆ. 30 to 40 ಡಿಗ್ರಿ ಇರುತ್ತೆ. ದಿಸ್ ಇಸ್ ದ ಆಂಗಲ್ ಆಫ್ ಬ್ಲೋ ಪೈಪ್ ಅಂಡ್ ದಟ್ ಈಸ್ ಪಿಲ್ಲರ್ ರಾಡ್. ಎರಡನೇ ಚಿತ್ರ ನೋಡೋಣ. ಈ ಚಿತ್ರದಲ್ಲಿ ಇಲ್ಲೂ ಕೇಳಿದ್ದಾನೆ. ಇಲ್ಲಿ ನೋಡಿ, ಇಲ್ಲಿ ಲೆಫ್ಟ್ ಇಂದ ರೈಟ್ ಹೋಗ್ತಾ ಇದೆ ವೆಲ್ಡಿಂಗು, ಡೈರೆಕ್ಷನ್ ಆಫ್ ವೆಲ್ಡಿಂಗು, ಹಾಗಾಗಿ ಇದು ರೈಟ್ ವರ್ಡ್ ಟೆಕ್ನಿಕ್. ಇಲ್ಲಿ ಆಂಗಲ್ ಪಿಲ್ಲರ್ ರಾಡ್ ಸೇಮ್ ಇರುತ್ತೆ 30 to 40 ಡಿಗ್ರಿ, ಬಟ್ ಬ್ಲೋ ಪೈಪ್ ಆಂಗಲ್ ಚೇಂಜ್ ಆಗುತ್ತೆ. ನೋಡೋಣ, ಬ್ಲೋ ಪೈಪ್ ಆಂಗಲ್ ಬಂದು 40 to 50 ಡಿಗ್ರಿ. ಯಾವುದೋ ಇದು ಬ್ಲೋ ಪೈಪ್ ವೆಲ್ಡಿಂಗ್ ಟಾಸ್ಕ್.
ಪಿಲ್ಲರ್ ರಾಡ್ದು 30 to 40 ಡಿಗ್ರಿ 30 to 40 ಡಿಗ್ರಿ. ಇಟ್ ಈಸ್ ಇಂಪಾರ್ಟೆಂಟ್. ಇದನ್ನ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಅಲ್ಲೂ ಕೂಡ ನಿಮಗೆ ಕೇಳು. What is the welding technique used when the plane from the nozzle is directed towards the welded part of the component? ಇಲ್ಲಿ ಒಂದು ವೆಲ್ಡಿಂಗ್ ಟೆಕ್ನಿಕ್ ಇದು ಯಾವುದು ಅಂತ ಹೇಳ್ಬೇಕು ನೀವು. ಏನ್ ಹೇಳ್ತಾ ಇದ್ದಾನೆ ಇಲ್ಲಿ, ಫ್ಲೇಮು ನಾಜಲ್ ಏನಿದೆ, ವೆಲ್ಡಿಂಗ್ ಟಾರ್ಚ್ ನಾಜಲ್ ಏನಿದೆ ಆ ಫ್ಲೇಮು ವೆಲ್ಡೆಡ್ ಪಾರ್ಟ್ ಕಡೆಗೆ ಇದೆ, ವೆಲ್ಡೆಡ್ ಪಾರ್ಟ್ ಕಡೆಗೆ ಇದೆ. ಅದು ಯಾವ ಟೆಕ್ನಿಕ್ಕು ನಾನು ಹಿಂದೆ ನಿಮಗೆ ತೋರಿಸ್ತೀನಿ ಚಿತ್ರನ ಇಲ್ಲಿ ಮಕ್ಕಳೇ. ನೋಡಿ, ವೆಲ್ಡೆಡ್ ಪಾರ್ಟ್ ಕಡೆಗೆ ಇದೆಯೋ ನೋಡಿ, ಈ ಮೊದಲನೇ ಚಿತ್ರದಲ್ಲಿ ಫ್ಲೇಮ್ ಟುವರ್ಡ್ಸ್ ಅನ್ವೆಲ್ಡೆಡ್ ಪಾರ್ಟ್, ಎರಡನೇ ಚಿತ್ರದಲ್ಲಿ ಫ್ಲೇಮ್ ಟುವರ್ಡ್ಸ್ ವೆಲ್ಡೆಡ್ ಪಾರ್ಟ್ ಅಂದ್ರೆ ಇದು ಲೆಫ್ಟ್ ಇಂದ ರೈಟ್ಗೆ ಹೋಗ್ತಾ ಇದೆ ವೆಲ್ಡಿಂಗ್. ಹಾಗಾಗಿ ಸೊ ಈ ಒಂದು ಪ್ರಶ್ನೆಗೆ ಆನ್ಸರ್ ರೈಟ್ ವರ್ಡ್ ಟೆಕ್ನಿಕ್. ಲೆಫ್ಟ್ ಇಂದ ರೈಟ್ ಹೋದ್ರೆ ರೈಟ್ ವರ್ಡ್ ಟೆಕ್ನಿಕ್. ವಿಚ್ ಟೆಕ್ನಿಕ್ ಇಸ್ ಯೂಸ್ಫುಲ್ ಫಾರ್ ವೆಲ್ಡಿಂಗ್ ಥಿಕ್ ಪ್ಲೇಟ್ಸ್? ಅಂದ್ರೆ ಹೀಟ್ ಕಾನ್ಸಂಟ್ರೇಷನ್ಸ್ ಜಾಸ್ತಿ ಬೇಕು ಥಿಕ್ ಪ್ಲೇಟ್. ಆ ಹೀಟ್ ಕಾನ್ಸಂಟ್ರೇಷನ್ ಜಾಸ್ತಿ ಇರೋದು ಯಾವ ಟೆಕ್ನಿಕ್ ಅಲ್ಲಿ? ದಟ್ ಈಸ್ ದ ರೈಟ್ ವರ್ಡ್ ಟೆಕ್ನಿಕ್. What is the reason for your answer to the question about? E questions ke answer is. So the concentrations of heat is more heat is being concentrated for fusion agಲಿಕ್ಕೆ heat concentrations ಜಾಸ್ತಿ ಇರುತ್ತೆ. ಯಾವುದರಲ್ಲಿ? right word technique ಅಲ್ಲಿ. Then choose the correct answer ಇದೆ. Leftward gas welding technique is used for welding of mild steel plates up to thickness. So ಎಷ್ಟು thickness ಅಂತ ಹೇಳಿದೆ ನೋಡೋಣ. ಆನ್ಸರ್ ಇದೆ 1.5, 5, 3 mm, 10 mm. ಸೊ ಲೆಫ್ಟ್ವರ್ಡ್ ಟೆಕ್ನಿಕ್ಕು ಥಿನ್ ಪ್ಲೇಟ್ಸ್ ಅನ್ನ ವೆಲ್ಡ್ ಮಾಡ್ಲಿಕ್ಕೆ ಯೂಸ್ ಮಾಡ್ತೀವಿ ಅಪ್ ಟು 5 mm. ಹಂಗಾದ್ರೆ ಕರೆಕ್ಟ್ ಆನ್ಸರ್ ಯಾವುದು? ಸೊ ಬಿ ಇಸ್ ದ ಕರೆಕ್ಟ್ ಆನ್ಸರ್, 5 mm. ಸೊ ಇನ್ನೊಂದು ಪ್ರಶ್ನೆ, ಲಿಂಡೆ ವೆಲ್ಡಿಂಗ್. ಈಗ ಒಂದು ನಾನು ಹೇಳಿದೆ ಲಿಂಡೆ ವೆಲ್ಡಿಂಗ್ ಅಂತ. ಇದು ಕೆಲವು ಸಂದರ್ಭದಲ್ಲಿ ನಿಮ್ಗೆ ಪ್ರಶ್ನೆ ಕೇಳ್ಬಿಡ್ತಾರೆ, ಇದು ಯಾವ ಟೆಕ್ನಿಕ್ಕು, ಇದು ಯಾವ ಟೈಪ್ ಆಫ್ ಫ್ಲೇಮ್ ಬೇಕು ಅಂತ ಹೇಳಿ. ಸೊ ನೋಡೋಣ. ನ್ಯೂಟ್ರಲ್ ಫ್ಲೇಮ್ ಅಂಡ್ ರೈಟ್ವರ್ಡ್ ಟೆಕ್ನಿಕ್, ಆಕ್ಸಿಡೈಸಿಂಗ್ ಫ್ಲೇಮ್ ಅಂಡ್ ಲೆಫ್ಟ್ವರ್ಡ್ ಟೆಕ್ನಿಕ್, ನ್ಯೂಟ್ರಲ್ ಫ್ಲೇಮ್ ಅಂಡ್ ಲೆಫ್ಟ್ವರ್ಡ್ ಟೆಕ್ನಿಕ್, ಕಾರ್ಬರೈಸಿಂಗ್ ಫ್ಲೇಮ್ ಅಂಡ್ ರೈಟ್ವರ್ಡ್ ಟೆಕ್ನಿಕ್. ನಾನು ಹೇಳಿದೆ ನಾನು ಲಿಂಡೆ ವೆಲ್ಡಿಂಗ್ನಲ್ಲಿ ಆಕ್ಸಿಜನ್ ಅಸಿಟಲಿನ್ ಅನ್ನ ರೇಷಿಯೋನಲ್ಲಿ ಅಸಿಟಲಿನ್ ರೇಷಿಯೋ ಜಾಸ್ತಿ ಇರುತ್ತೆ, ಪ್ರಮಾಣ ಜಾಸ್ತಿ ಇರುತ್ತೆ. ಹಾಗಾಗಿ ಅಸಿಟಲಿನ್ ಪ್ರಮಾಣ ಜಾಸ್ತಿ ಇದೆ, ಅದು ಯಾವ ಟೆಕ್ನಿಕ್? ಅದು ಕಾರ್ಬರೈಸಿಂಗ್. ಇದು ಬಟ್ ವೆಲ್ಡ್ ಪೈಪ್ ಅನ್ನ ಮಾಡಲಿಕ್ಕೆ ಯೂಸ್ ಮಾಡ್ತಕ್ಕಂಥದ್ದು. ಹಾಗಾಗಿ ಕಾರ್ಬರೈಸಿಂಗ್ ಫ್ಲೇಮ್ ಅಂಡ್ ರೈಟ್ ವರ್ಡ್ ಟೆಕ್ನಿಕ್ ಯಾವುದು? ಲಿಂಡೆ ವೆಲ್ಡಿಂಗ್. ಸೊ ಡಿ ಇಸ್ ದ ಕರೆಕ್ಟ್ ಆನ್ಸರ್. ಓಕೆ, ಈ ರೀತಿ ಪ್ರಶ್ನೆಗಳು ನಿಮಗೆ ಈ ವೆಲ್ಡಿಂಗ್, ಗ್ಯಾಸ್ ವೆಲ್ಡಿಂಗ್ ಟೆಕ್ನಿಕ್ಗೆ ಸಂಬಂಧಪಟ್ಟ ಹಾಗೆ ಕೇಳ್ಬೋದು. ಸೊ ಥ್ಯಾಂಕ್ಸ್ ಟು ಒನ್ ಅಂಡ್ ಆಲ್ ಫಾರ್ ಹಿಯರಿಂಗ್ ಅಸ್ ಟಿಲ್ ನೌ. ಎಲ್ಲರಿಗೂ ಧನ್ಯವಾದಗಳು ಮಕ್ಕಳೇ. ಶುಭವಾಗಲಿ.